ಜೈ ಹಿಂದ್. SSC MTS 2024 ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಈಗಾಗಲೇ ನಿಮ್ಗೆ ಒಂದು ಮೆಸೇಜ್ ಕೂಡ ಬಂದಿದೆ SSC ದಿಂದ ನಿಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳಿ. ಆ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋರಿ. ಸ್ಟೇಟಸ್ ಲಿಂಕ್ ಇರುವಂತದ್ದು ನಮ್ಮ ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಮತ್ತು ವಾಟ್ಸ್ಆಪ್ ಚಾನೆಲ್ ದಲ್ಲಿ ನಾನು ಸೆಂಡ್ ಮಾಡಿರ್ತೇನೆ, ಅಲ್ಲಿ ಕಳ್ಸಿರ್ತೇನೆ. ಅಲ್ಲಿ ಹೋಗಿ ನೀವು ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿರಿ ಅಂತಂದ್ರೆ ನಿಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬಹುದು. ಸ್ಟೇಟಸ್ ಅನ್ನ ಯಾಕೆ ಚೆಕ್ ಮಾಡ್ಕೋಬೇಕು ಅಂತಂದ್ರೆ ಅದರಲ್ಲಿ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್, ಆಮೇಲೆ ಅದ್ರ ಜೊತೆಗೆ ನಿಮ್ಮ ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗಿತ್ತೋ ಇಲ್ಲೋ ಅನ್ನೋದು ಅದ್ರೊಳಗೆ ಇರ್ತೈತಿ. ನಿಮ್ಮ ಅಪ್ಲಿಕೇಶನ್ ಏನಾಗಿರ್ತೈತಿ ಅಡ್ಮಿಟೆಡ್ ಆಗೈತೋ ಇಲ್ಲೋ ಅನ್ನೋದನ್ನ ಅದ್ರೊಳಗೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಅಡ್ಮಿಟೆಡ್ ಈ ರೀತಿ ಇರುವಂತದ್ದು ಬಂತು ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗೈತಿ ಅಂದ್ರೆ ಈ ಸಲ ನೀವು 2024 MTS ಎಕ್ಸಾಮ್ ಅನ್ನ ಬರಿಬಹುದು. ಒಂದು ವೇಳೆ ಅಡ್ಮಿಟೆಡ್ ಅಲ್ಲಿ ಬರ್ಲಿಲ್ಲ ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಅಂತ ಬಂದಿರ್ತೈತಿ, ರಿಜೆಕ್ಟೆಡ್ ಅಂತ ಬಂದಿರ್ತೈತಿ. ರಿಜೆಕ್ಟ್ ಆಗಿತ್ತು ಅಂತಂದ್ರ ನಿಮಗೆ ಹಾಲ್ ಟಿಕೆಟ್, ಅಡ್ಮಿಟ್ ಕಾರ್ಡ್ ಬರೋದಿಲ್ಲ. ನೀವು ಮತ್ತೆ ಮುಂದಿನ ವರ್ಷದವರೆಗೆ ಕಾಯ್ಬೇಕಾಗುತ್ತೆ ಈ ಒಂದು SSC MTS ಎಕ್ಸಾಮ್ಗೆ. ಓಕೆ, ಸೊ ಅದನ್ನ ಚೆಕ್ ಮಾಡ್ಕೊಡ್ರಿ. ಈಗಾಗಲೇ ಬಿಟ್ಟಾರ ನೋಡ್ರಿ SSC MTS. ಇಲ್ಲಾಂತಂದ್ರೆ ನೀವು ಡೈರೆಕ್ಟ್ ಆಗಿನೂ ಕೂಡ ಏನ್ ಮಾಡ್ಬೋದು ಅಂತಂದ್ರ ssc.gov.in ಈ ಒಂದು ವೆಬ್ಸೈಟ್ ಗೆ ಹೋಗಿ ಅಲ್ಲಿ ಲಾಗಿನ್ ಆಗ್ಬೇಕು. ಆ ಲಾಗಿನ್ ಆದ್ಮೇಲೆ ಅಲ್ಲಿ ಒಂದು ಏನ್ ಮಾಡುತ್ತ ಅಂತಂದ್ರ ಈ ಲಿಂಕ್ ಇರುತ್ತೆ ಅಲ್ಲಿ ಒಂದು. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರ ಅಂತಂದ್ರೆ ನಿಮ್ಮ ಒಂದು ರಿಜಿಸ್ಟರ್ ನಂಬರ್, ಡೇಟ್ ಆಫ್ ಬರ್ತ್ ಅನ್ನ ಹಾಕಿದ್ರ ಅಂತಂದ್ರ ಈಸಿಯಾಗಿ ಚೆಕ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಅದ್ರ ಲಿಂಕ್ ನಾನು ಸೆಂಡ್ ಮಾಡಿರ್ತೇನೆ ನಮ್ಮ ವಾಟ್ಸ್ಆಪ್ ಚಾನೆಲ್ ಮತ್ತು ಟೆಲಿಗ್ರಾಮ್ ದಲ್ಲಿ. ಅಲ್ಲಿ ಹೋಗಿ ಜಾಯಿನ್ ಆಗ್ರಿ ಮತ್ತು ಅಲ್ಲಿ ಆ ಲಿಂಕ್ ಅನ್ನ ಬಳಸ್ಕೊಂಡು ನೀವು ನಿಮ್ಮ SSC MTS ಎಕ್ಸಾಮ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ರಿ. ಈಗ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತದ್ದು ಎರಡು ವಿಷಯಗಳನ್ನ ನಿಮ್ಗೆ ಹೇಳ್ತಾ ಇದ್ದೇನೆ ನಾನು. ಏನು ಅಂತಂದ್ರೆ ಮೊದಲನೇದಾಗಿ ಈ ಸಲ ನಿಮ್ಮ ಸೆಲೆಕ್ಷನ್ ಆಗುತ್ತಾ, ಈ ಸಲ ನಿಮ್ಮ ಸೆಲೆಕ್ಷನ್ ಆಗುತ್ತಾ ಅನ್ನೋದನ್ನ ಹೆಂಗ್ ನೋಡ್ಕೋಬೇಕು, ಹೆಂಗ್ ನಾವು ಚೆಕ್ ಮಾಡ್ಕೋಬೇಕು, ಈ ಸಲ ನಾನು ಎಷ್ಟು ಓದೇನಿ ಅನ್ನೋದನ್ನ ಹೆಂಗ್ ನೋಡ್ಕೋಬೇಕು ಅಂತಂದ್ರೆ ಅದಕ್ಕ ಒಂದೇ ಒಂದು ದಾರಿ ಏನು ಅಂತಂದ್ರೆ ನೀವು ಕೊಡ್ಬೇಕಾಗಿರುವಂತದ್ದು ಮಾಕ್ ಟೆಸ್ಟ್ ಗಳನ್ನ ಕೊಟ್ಟಾಗ ಮಾತ್ರ ನಿಮಗ್ ಗೊತ್ತಾಗ್ತೈತಿ ಈ ಸಲ ನಮ್ದು ಸೆಲೆಕ್ಷನ್ ಆಗುತ್ತೋ ಇಲ್ಲೋ ಅಂತೇಳಿ. ಸೊ ಇಲ್ಲಿ ನಮ್ಮ ಒಂದು ಕ್ಲಾಸಸ್ ಥ್ರೂ ನಿಮಗಾಗಿ SSC MTS 2024 ಎಕ್ಸಾಮ್ ಯಾರು ಬರ್ಯಾಕ್ ಹೋಗಾಕತ್ತೇರಿ ಅವ್ರಿಗೆ ಕನ್ನಡ ಭಾಷೆಯಲ್ಲಿ 10 ಸೂಪರ್ ಆಗಿರುವಂತಹ ಮಾಕ್ ಟೆಸ್ಟ್ ಗಳನ್ನ ನಾವು ನಿಮ್ಗೆ ಕೊಡ್ತಾ ಇದ್ದೇವೆ. 10 ಮಾಕ್ ಟೆಸ್ಟ್ ಗಳಿದಾವು. ಈ 10 ಮಾಕ್ ಟೆಸ್ಟ್ ಗಳನ್ನ ನೀವು ತಗೊಂಡು ಅಲ್ಲಿ ಪ್ರಿಪೇರ್ ಆಗ್ಬೇಕಾಗುತ್ತೆ. ಈ ಮಾಕ್ ಟೆಸ್ಟ್ ದಲ್ಲಿ ಏನಿರ್ತೈತೆ ಅನ್ನೋದನ್ನ ಹೇಳ್ತೇನೆ ಮೊದಲು ನಾನು ನಿಮ್ಗೆ. ಈ ಮಾಕ್ ಟೆಸ್ಟ್ ದಲ್ಲಿ ನಿಮ್ಗೆ GK ಯ 25 ಕ್ವಶನ್ಸ್ ಗಳು ಇರ್ತಾವೆ, ಆಮೇಲೆ ಇಂಗ್ಲಿಷ್ 25 ಕ್ವಶನ್ಸ್ ಗಳು ಇರ್ತಾವೆ. ಟೋಟಲ್ 50 ಕ್ವಶನ್ಸ್ ಗಳ ಒಂದು ಸೆಟ್ ಇರ್ತೈತಿ. ಇಂತಾವ 10 ಮಾಕ್ ಟೆಸ್ಟ್ ಗಳನ್ನ ನಾವು ನಿಮ್ಗೆ ಕಂಡಕ್ಟ್ ಮಾಡ್ತೇವಿ ಆನ್ಲೈನ್. ಹೆಂಗ ಅಲ್ಲಿ ಎಕ್ಸಾಮ್ ದೊಳಗ ಇರ್ತೈತಿ ಆ ರೀತಿ ಇರ್ತೈತಿ. ಇದನ್ನ GK ಮತ್ತು ಇಂಗ್ಲಿಷ್ ಅಷ್ಟ ಯಾಕೆ ತಗೊಂಡೇವಿ ಅಂತಂದ್ರ ಅಲ್ಲಿ ನಿಮ್ಗೆ ಮ್ಯಾಥ್ಸ್ ಮತ್ತು ರೀಸನಿಂಗ್ ಅಲ್ಲಿ ನಿಮ್ಮ ಸೆಲೆಕ್ಷನ್ ದಲ್ಲಿ ಕೌಂಟ್ ಆಗೋದಿಲ್ಲ. ಅಲ್ಲಿ ಬರೇ ನಿಮ್ಗೆ ಅದು ಏನಿರ್ತೈತಿ ಕ್ವಾಲಿಫೈ ಇರ್ತೈತಿ. ಕ್ವಾಲಿಫೈ ಮಾಡೋದು 40 ಕ್ವಶನ್ಸ್ ಗಳಲ್ಲಿ 12 ಕ್ವಶನ್ಸ್ ಗಳು ಸರಿ ಆದ್ರೆ ಅದು ಕ್ವಾಲಿಫೈ ಆಗ್ತದೆ ಸೆಷನ್ 1. ಈಗಾಗಲೇ ನಿಮ್ಗೆ ಅದ್ರ ಬಗ್ಗೆ ಬಹಳ ಮಾಹಿತಿ ಇದೆ. ಈಗ ಸೆಷನ್ 2 ದಲ್ಲಿ GK ಮತ್ತು ಇಂಗ್ಲಿಷ್ ಬರ್ತೈತಿ. ಇವುಗಳದಷ್ಟೇ ನಾವು ಟೆಸ್ಟ್ ಅನ್ನ ತಗೋತಾ ಇದ್ದೀವಿ. ಈ ಕಂಪ್ಲೀಟ್ ಪ್ಯಾಕೇಜ್ ಏನಿದೆ ಓನ್ಲಿ ಟೆಸ್ಟ್ ನಿಮ್ದು ಸೆಲೆಕ್ಷನ್ ಆಗ್ತೈತಿ ಇಲ್ಲೋ ನೋಡ್ಕೊಳಕ ಮಾರ್ಕ್ ಟೆಸ್ಟ್ ಗಳನ್ನ ನೀವು ಕೊಟ್ರ ಅಂತಂದ್ರ ಗೊತ್ತಾಗುತ್ತೆ. ಹಾಗಾದ್ರೆ ಸೆಲೆಕ್ಷನ್ ಹೆಂಗ್ ಗೊತ್ತಾಗೋದ್ರಿ ಇದ್ರಲ್ಲಿ ಇದು ಟೋಟಲ್ ಆಗಿ 50 ಕ್ವಶನ್ಸ್ ಗಳೇನಿರ್ತಾವಲ್ಲ ಇವು 150 ಮಾರ್ಕ್ಸ್ ಗಳಿಗೆ ನಾವು ತಗೋತೇವಿ. 150 ಮಾರ್ಕ್ಸ್ ಗಳಿಗೆ ನಾವು ತಗೋತೇವಿ. ಇದರಲ್ಲಿ ನಿಮಗೆ 150ರಲ್ಲಿ ನಿಮಗೆ 100 ರಿಂದ 110 ಮಾರ್ಕ್ಸ್ ಗಳು ಬರ್ತಾ ಇದ್ವು ಅಂತಂದ್ರ ನೀವು ಟೆಸ್ಟ್ ಕೊಟ್ಟ ನಂತರ ನಿಮಗ್ ಗೊತ್ತಾಗ್ತೈತಿ ಎಷ್ಟು ಮಾರ್ಕ್ಸ್ ಬಂದವ್ ನನಗ ಅಂತೇಳಿ. ಆ ಒಂದು ಟೆಸ್ಟ್ ಇರ್ತೈತಲ್ಲ, ಫಸ್ಟ್ ಟೆಸ್ಟ್ ಕೊಡ್ತೇನೆ 10 ಇರ್ತಾವಲ್ಲ ಅದ್ರೊಳಗೆ ಒಂದೇ ಟೆಸ್ಟ್ ಕೊಟ್ರ ಅಂದ್ರೆ ಗೊತ್ತಾಗ್ತೈತಿ ಎಷ್ಟು ಮಾರ್ಕ್ಸ್ ನನಗ್ ಬರಾಕತ್ತಾವು. 50 ಬರಾತಾವು, 60, 100, 110, 120 ಎಷ್ಟು ಮಾರ್ಕ್ಸ್ ಬರತ್ತಾವ ಅಲ್ಲಿ ತೋರ್ಸ್ತೈತಿ ಅದು ಟೆಸ್ಟ್ ಮುಗಿದ್ಮೇಲೆ. ಸೊ ಎಷ್ಟು ತಗೋಬೇಕು? 100 ರಿಂದ 110 ಮಾರ್ಕ್ಸ್ ನಿಮ್ಗೆ ಬರಾಕತ್ತಿದ್ವು ಅಂತಂದ್ರ ಈ ಸಲ ಏನೈತಿ ಗೌರ್ಮೆಂಟ್ ಜಾಬ್ ಇರ್ತಕ್ಕಂಥದ್ದು ಪಕ್ಕಾ. ಈ ಸಲ ನಿಮ್ಮ ಸೆಲೆಕ್ಷನ್ ಆಗೇ ಆಗ್ತೈತಿ. ಸೊ ಹಾಗಾಗಿ ಈ ಒಂದು ಟೆಸ್ಟ್ ಸೀರೀಸ್ ಗೆ ನೀವು ಕೂಡ ಜಾಯಿನ್ ಆಗ್ಬಹುದು. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ 8861927838 ನಂಬರ್ಗೆ. ಈ ನಂಬರ್ಗೆ ನಮ್ಗೆ ನೀವು ಒಂದು ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಬೇಕು. ಏನು ಅಂತಂದ್ರ
ಏನಂತ ಹೇಳಿ ಮೆಸೇಜ್ ಮಾಡ್ಬೇಕು, MTS ಮಾಕ್ ಟೆಸ್ಟ್ ಅಂತ ಹೇಳಿ ನಮಗೆ ಏನ್ ಮಾಡ್ಬೇಕು, ಒಂದು ಮೆಸೇಜ್ ಅನ್ನ ಮಾಡ್ಬೇಕು. MTS ಮಾಕ್ ಟೆಸ್ಟ್ ಅಂತ ಹೇಳಿ ಒಂದು ಮೆಸೇಜ್ ಮಾಡಿದ್ರಿ ಅಂತಂದ್ರೆ ವಾಟ್ಸ್ಆಪ್ ದೊಳಗ, ಅಲ್ಲಿ ನಾವು ನಿಮಗೆ ಒಂದು QR ಸ್ಕ್ಯಾನ್ ಇರುವಂತ ಸ್ಕ್ಯಾನರ್ ಕಳಿಸ್ತೇವಿ. ಆ ಸ್ಕ್ಯಾನ್ ಮಾಡಿ ನೀವು ಫೀಸ್ ₹99 ಇದೆ ಬರೀ ಇದು ಕಂಪ್ಲೀಟ್ ಪ್ಯಾಕೇಜ್ಗೆ ಟೆಸ್ಟ್ಗೆ. ಒಂದು ಟೆಸ್ಟ್ ನಿಮಗೆ ₹10 ಸಿಕ್ಕಂಗ ಆಗುತ್ತೆ. ನಿಮ್ಮ ಭವಿಷ್ಯವನ್ನ ತಿಳಿಸ್ತೈತೆ ಅದು, ನಿಮ್ದು ಸೆಲೆಕ್ಷನ್ ಆಗ್ತಿತ್ತು ಇಲ್ಲ ಅಂತ ಹೇಳಿ ಬರೀ ₹10ದಾಗ. ಸೊ ಈಗ ಇಲ್ಲಿ ಇದು ಏನು ಅಂತಂದ್ರೆ ಸ್ಕ್ಯಾನ್ ಕಳ್ಸಿರ್ತೇವೆ. ಸ್ಕ್ಯಾನ್ ಮಾಡಿದ ಮೇಲೆ ನಮಗೆ ₹99 ಫೀಸ್ ಪೇಡ್ ಆದ್ಮೇಲೆ ಒಂದ್ ಏನ್ ಮಾಡ್ಬೇಕು, ನೀವು ಸ್ಕ್ರೀನ್ ಶಾಟ್ ಅನ್ನ ಕಳ್ಸ್ರಿ ಇದ ನಂಬರ್ಗೆ. ಸ್ಕ್ರೀನ್ ಶಾಟ್ ಕಳ್ಸಿದ ಮೇಲೆ ನಾವ್ ಏನ್ ಮಾಡ್ತೇವೆ ಅಂದ್ರೆ ಒಂದು ಗ್ರೂಪ್ ಇದೆ ನಮ್ದು, ಆ ಗ್ರೂಪ್ ದೊಳಗೆ ಆಡ್ ಮಾಡ್ತೇವಿ. ಆಡ್ ಮಾಡಿದ ಮೇಲೆ ಅಲ್ಲಿ ದಿನ ಅಂತಂದ್ರ 19ನೇ ತಾರೀಕಿನಿಂದ 28 ತಾರೀಕಿನವರೆಗೆ ನಿಮಗೆ ಪ್ರತಿದಿನ 10 ದಿವಸದವರೆಗೆ ಒಂದೊಂದು ಟೆಸ್ಟ್ ಗಳನ್ನ ರಾತ್ರಿ 9 ಗಂಟೆಗೆ ಅಂದ್ರೆ ನಾಳೆಯಿಂದನೇ ರಾತ್ರಿ 9 ಗಂಟೆಗೆ ನಿಮ್ಗೆ ಟೆಸ್ಟ್ ನಾವು ಅಲ್ಲಿ ತಗೋತಾ ಇದ್ದೇವೆ. ಆ ಟೆಸ್ಟ್ ಅನ್ನ ನೀವು ಅಟೆಂಡ್ ಆಗ್ಬೋದು. ಸೊ ಇಷ್ಟೆಲ್ಲ ಪ್ರೊಸೆಸ್ ಇದೆ. ಈ ಟಾಪ್ 10 ಸೂಪರ್ ಆಗಿರುವಂತಹ ಮಾಕ್ ಟೆಸ್ಟ್ ಅನ್ನ ಪಡ್ಕೊಳ್ರಿ. ಓನ್ಲಿ ₹99 ಅಲ್ಲಿ ನಿಮ್ಗೆ ಇದು ಸಿಗ್ತಾ ಇದೆ. ಓಕೆ, ಸೊ ಗೌರ್ಮೆಂಟ್ ಜಾಬ್ ಪಕ್ಕ ಆಗುತ್ತೋ ಇಲ್ಲೋ ಅನ್ನೋದನ್ನ ಈ ಸಲ ನೀವು ಮನಗಾನ್ಸ್ರಿ. ಆಮೇಲೆ ಇದನ್ನ ಯಾವ ರೀತಿ ನೋಡ್ಕೋಬೇಕು, ಚೆಕ್ ಮಾಡ್ಕೋಬೇಕು ನಾವು ಎಷ್ಟು ಓದೇವಿ ಅನ್ನೋದು ಮಾಕ್ ಟೆಸ್ಟ್ ಮೂಲಕನೇ ನಮಗೇನಾಗುತ್ತೆ ಗೊತ್ತಾಗುತ್ತೆ. ಅದಾದ್ಮೇಲೆ SSC GD ಗೆ ಯಾರಾದ್ರೂ ತಯಾರಿನ ನಡೆಸ್ತಾ ಇದ್ರೆ ಅವ್ರಿಗೂ ಕೂಡ ಕೋರ್ಸ್ ಅವೈಲೇಬಲ್ ಐತಿ. ಓನ್ಲಿ ₹600 ಅಲ್ಲಿ, ₹600. ಇದರಲ್ಲಿಯೂ ಕೂಡ ಎಲ್ಲ ಸಬ್ಜೆಕ್ಟ್ ರೆಕಾರ್ಡೆಡ್ ಕ್ಲಾಸಸ್, ಎಲ್ಲ PDF ನೋಟ್ಸ್, ಮಾಕ್ ಟೆಸ್ಟ್, ಹಿಂದಿನ ವರ್ಷದ ಎಲ್ಲಾ ಕ್ವಶನ್ ಪೇಪರ್ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಎಲ್ಲ ಸಿಗ್ತಾ ಇದೆ SSC GD. ಅದೇ ರೀತಿ MTS ಮುಂದೆ ನೀವು ತಯಾರಿ ಮಾಡ್ಬೇಕಾಗಿತ್ತು ಅಥವಾ ಈಗ್ಲೂ ಕೂಡ ನಿಮಗೆ ಬೇಕಾಗಿತ್ತು, ನೀಡ್ ಇದೆ. ಇದರಲ್ಲಿ ಎಲ್ಲಾ ಸಬ್ಜೆಕ್ಟ್ ಅಂತಂದ್ರ ಯಾವ್ಯಾವ ಬರ್ತಾವು ನಿಮ್ಗೆ ಗೊತ್ತೈತಿ. ಯಾವ ಸಬ್ಜೆಕ್ಟ್ ಬರ್ತಾವು MTS ದಲ್ಲಿ? GK ಇರ್ತೈತಿ, ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್ 4 ಸಬ್ಜೆಕ್ಟ್ ಬರ್ತಾವ ಇದರಲ್ಲಿ. ಇದು ಕೂಡ ಕಂಪ್ಲೀಟ್ ಪ್ಯಾಕೇಜ್ 600 ಗೆ ನಿಮ್ಗೆ ಸಿಗ್ತಾ ಇದೆ. ಇದನ್ನು ಕೂಡ ನೀವು ತಗೋಬಹುದು. ಆಮೇಲೆ RPF ಇನ್ನೂ ದೂರ ಐತಿ. ನಿಮ್ಮ ಎಕ್ಸಾಮ್ ಡಿಸೆಂಬರ್ ಲಾಸ್ಟ್ ವೀಕ್ ನಾಗ ನಿಮ್ದು ಏನಾಗ್ತೈತಿ, ಸ್ಟಾರ್ಟ್ ಆಗ್ತೈತಿ 2024ಕ್ಕೆ. ಸೊ ಇನ್ನೂ ಟೈಮ್ ಐತಿ. RPF ಕಾನ್ಸ್ಟೇಬಲ್ ಮತ್ತು SI ಎಕ್ಸಾಮ್ ಗೆ ತಯಾರಿ ನಡೆಸುವಂತದ್ದು. ಅವ್ರಿಗೂ ಕಡಿಮೆ ಫೀಸ್ ಇಟ್ಟು ₹500 ನಿಮ್ಗೆ ಕಂಪ್ಲೀಟ್ ಪ್ಯಾಕೇಜ್ ಕೊಡ್ತಾ ಇದ್ದೇವೆ. ಇದರಲ್ಲಿ GK, ಮ್ಯಾಥ್ಸ್, ರೀಸನಿಂಗ್ 3 ವಿಷಯ ನಿಮ್ಗೆ ಬರ್ತವೆ. 3 ವಿಷಯಗಳ ರೆಕಾರ್ಡೆಡ್ ಕ್ಲಾಸಸ್, PDF ನೋಟ್ಸ್, ಮಾಕ್ ಟೆಸ್ಟ್, ಹಿಂದಿನ ವರ್ಷದ ಕ್ವಶನ್ ಪೇಪರ್, ಪ್ರಾಪರ್ ಆಗಿರುವಂತ ಗೈಡೆನ್ಸ್ ಎಲ್ಲ ಸಿಗ್ತಾ ಇದೆ. 3 ಕೋರ್ಸ್ ನಮ್ಮಲ್ಲಿ ಅವೈಲೇಬಲ್ ಇದಾವೆ. ನಿಮ್ಗೆ ಯಾವ ಕೋರ್ಸ್ ಬೇಕೋ ಅದನ್ನ ನೀವು ತಗೋಬಹುದು. ಇದು SSC ಗೆ ಸಂಬಂಧಿಸಿದ್ದೈತಿ. ಈ ಒಂದು ಪ್ಯಾಕೇಜ್ ಇರುವಂತದ್ದು RPF ಗೆ ಸಂಬಂಧಿಸಿದ್ದೈತಿ. ಯಾವ್ದು ಬೇಕಾದ್ ತಗೊಂಡು ನೀವು ನಿಮ್ ಮನೆಯೊಳಗೆ ಕುಂತು ಸ್ಟಡಿಯನ್ನ ಮಾಡ್ಬೋದು. ಓಕೆ, ಸೊ ಮಾಕ್ ಟೆಸ್ಟ್ ಅನ್ನ ಮರ್ಯಾಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ಮಾಕ್ ಟೆಸ್ಟ್ ದಿಂದನ ನಿಮಗ್ ಗೊತ್ತಾಗ್ತೈತಿ ಯಾವ ರೀತಿ ನಾವು ಪ್ರಿಪರೇಷನ್ ಅನ್ನ ಮಾಡೀವಿ ಅಂತ ಹೇಳಿ. ಸೊ ಹಾಗಾಗಿ ಮಾಕ್ ಟೆಸ್ಟ್ ಗೆ ಪ್ರೊಸೆಸ್ ಹೇಳಿ ನಾನ್ ನಿಮಗೆ ಹೆಂಗ್ ತಗೋಬೇಕು ₹99 ಅಂತೇಳಿ ಬೇಗನೆ ತಗೊಂಡು ಇದನ್ ಮಾಡ್ರಿ. 19ನೇ ತಾರೀಕು ಅಂದ್ರೆ ನಾಳೆದಿಂದನ ರಾತ್ರಿ 9 ಗಂಟೆವರೆಗೆ ನಿಮ್ಗೆ ಟೈಮ್ ಐತಿ. 9 ಗಂಟೆ ಒಳಗಡೆನ ಜಾಯ್ನ್ ಆಗ್ರಿ. 9 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಕೂಡ ನೀವು ತಗೋಬಹುದು. ಈ 19 ತಾರೀಕು ಆದ್ಮೇಲೆಯೂ ಕೂಡ ನೀವು ಮಾಕ್ ಟೆಸ್ಟ್ ಗಳನ್ನ ತಗೋಬಹುದು. ಈ ಉದಾಹರಣೆಗೆ ಈಗ ನೀವು 25ನೇ ತಾರೀಕಿಗೆ ಈ ವಿಡಿಯೋ ನೋಡಿರಿ ಅಂತಂದ್ರ ಅವಾಗ ಹಿಂದೆ ಎಲ್ಲಾ ಟೆಸ್ಟ್ ಆಗಿರ್ತಾವಲ್ಲ, ಅವೆಲ್ಲಾ ಟೆಸ್ಟ್ ಗಳು ಕೂಡ ನಿಮ್ಗೆ ಕಳಿಸ್ತೇವೆ ಒಟ್ಟಿಗೆನ. ಓಕೆ, ರೈಟ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೆ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.